ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಚೆಸ್ ಗೇಮ್ ಹೇಗೆ ಆಡ್ತಾರೆ ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಕೆಳಗೊಂದು ಬೆಲ್ಲೈಕನ್ ಕಾಣುತ್ತೆ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡೋ ನೆಕ್ಸ್ಟ್ ಚೆಸ್ ವಿಡಿಯೋ ಆಗಲಿ, ಯಾವುದಾದ್ರು ಜನರಲ್ ನಾಲೆಡ್ಜ್ ವಿಡಿಯೋ ಆಗಲಿ ನಿಮಗೆಲ್ಲ ನೋಟಿಫಿಕೇಷನ್ ಆಗಿ ಬರ್ತವೆ. ಸೊ ಸ್ಟಾರ್ಟ್ ಮಾಡೋಣ. ಈಗ ಎರಡು ಕಡೆ ನಾನೇ ಆಡ್ತಿದ್ದೀನಿ. ನಾನೇ ಆಡಿ ಮೊದಲು ಚೆಸ್ ಗೇಮಲ್ಲಿ ವೈಟ್ ಕಾಯಿನ್ ಮೂವ್ ಆಗಬೇಕು. ನಾನು ಇದನ್ನು ಮೂವ್ ಮಾಡ್ತಿದ್ದೀನಿ. ನೀವು ಒಂದು ಮನೆ ಮೂವ್ ಮಾಡ್ಬೋದು, ಇಲ್ಲ ಎರಡು ಮನೆ ಮೂವ್ ಮಾಡ್ಬೋದು. ನಾನು ಎರಡು ಮನೆ ಮೂವ್ ಮಾಡ್ತಿದ್ದೀನಿ. ನೆಕ್ಸ್ಟು ಬ್ಲ್ಯಾಕ್ ಕಾಯಿನ್ ಮೂವ್ ಆಗಬೇಕು. ಬ್ಲ್ಯಾಕ್ ಕಾಯಿನ್ ಏನಪ್ಪ ಅಂದರೆ ನಾನು ಇದನ್ನು ಮೂವ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ವೈಟ್ ಆದಮೇಲೆ ಬ್ಲ್ಯಾಕ್ ಆದಮೇಲೆ ವೈಟ್, ಆ ಥರ. ನೆಕ್ಸ್ಟು ಈಗ ರಾಣಿ ತೊಗೊತಿದ್ದೀನಿ. ರಾಣಿ ತೊಗೊಂಡ್ರೆ ಇಲ್ಲಿ ಬಂದಲ. ನೆಕ್ಸ್ಟು ಬ್ಲ್ಯಾಕ್ ರಾಣಿ ತೊಗೊತೀನಿ. ವೈಟ್ ರಾಣಿ ಆದಮೇಲೆ ಬ್ಲ್ಯಾಕ್ ರಾಣಿ ಬಂದಲ. ಈಗ ಇದು ಕುದುರೆ ಯಾವ ಥರ ಮೂವ್ ಆಗ್ಬೋದಪ್ಪ ಅಂದರೆ, ಕುದುರೆ ಅಲ್ಲ, ಒಂಟೆ. ಇಲ್ಲೂ ಸೈನಿಕ ಇದ್ದಾನೆ, ಈ ಕಡೆನೂ ಸೈನಿಕ ಇದ್ದಾನೆ. ಹಂಗಿದ್ದಾಗ ಒಂಟೆ ಮೂವ್ ಆಗೋಲ್ಲ, ಒಂಟೆನೂ ಮೂವ್ ಆಗೋಲ್ಲ, ಆನೆನೂ ಮೂವ್ ಆಗೋಲ್ಲ. ಜಸ್ಟು ನೀವು ಕುದುರೆ ಮೂವ್ ಮಾಡ್ಬೋದು, ರಾಜನೂ ಮೂವ್ ಆಗೋಲ್ಲ. ಓಲ್ಡ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಅದೇ ಥರ. ಈಗ ಕುದುರೆ ಇಲ್ಲಿಂದ ಎಲ್ ಶೇಪಲ್ಲಿ ಬರ್ತಾನಲ್ಲ ಕುದುರೆ, ಇಲ್ಲಿ ಬಂದ ಮೇಲೆ ನೆಕ್ಸ್ಟು ಎಲ್ ಶೇಪಲ್ಲಿ ಇಲ್ಲಿ ಬರುತ್ತೆ ರಾಣಿಗೆ, ವೈಟ್ ರಾಣಿಗೆ. ವೈಟ್ ರಾಣಿ ತಪ್ಪಿಸ್ಕೋಬೇಕೀಗ. ಹಂಗಿದ್ದಾಗ ನೀವು ಇಲ್ಲಿ ಬರ್ಬೋದು. ಇಲ್ಲಿ ಬಂದರೂ ಕುದುರೆ ನಿಮಗೆ ಹೊಡೋಕ್ಕಾಗಲ್ಲ, ಎಲ್ ಶೇಪಲ್ಲಿ ಅಷ್ಟೇ ಹೊಡಿಬೋದು. ಈಗ ರಾಣಿ ಇಲ್ಲಿದ್ಲು ಅಂದರೆ ಹಿಂಗೆ ಹೊಡಿಬೋದು. ಈ ಕಡೆ ಇಲ್ಲಿದ್ಲು ಅಂದರೆ ಈ ರಾಣಿಯಿಂದ ಈ ರಾಣಿಗೆ ಹೊಡಿಬೋದು. ಈ ರಾಣಿ ಹೋದ್ಲಾ. ನೆಕ್ಸ್ಟು ನಮ್ಮ ರಾಣಿ ಕರ್ಕಂಡೆ ಅಂತಂದು ಈ ರಾಣಿನೂ ಬಿಡಲ್ಲ. ಇವನು ಇಲ್ಲಿದ್ದಾನಲ್ಲ ಸೈನಿಕ, ಇವನು ಈ ರಾಣಿ ಹೊಡಿಬೋದು, ಕ್ರಾಸಾಗಿ ಹೊಡಿಬೋದು. ಈ ರಾಣಿ ಇಲ್ಲಿದ್ಲಲ್ಲ, ಈ ಸೈನಿಕ ಇಲ್ಲಿಂದ ಹೊಡಿಬೋದು. ಈ ರಾಣಿನೇ ಹೋದ್ಲು. ಬ್ಲ್ಯಾಕ್ ಆ್ಯಂಡ್ ವೈಟ್ ಇಬ್ಬರು ರಾಣಿಗೆ ಹೋದರು. ಆಮೇಲೆ ವೈಟ್ ಕಾಯಿನ್ ಮೂವ್ ಮುಗೀತಲ್ಲ. ಈಗ ಬ್ಲ್ಯಾಕ್ ಕಾಯಿನು ನಾನು ಈಗ ಕುದುರೆ ಮೂವ್ ಮಾಡ್ತೀನಿ, ಹಾರಿಸ್ಬಿಟ್ಟೆ, ಆಯಿತಾ. ನೆಕ್ಸ್ಟು ಒಂಟೆ ಈಗ ಸೀದಾ ಬರ್ಬೋದು. ಹೋದ ವಿಡಿಯೋನಲ್ಲಿ ಹೇಳಿದ್ನಲ್ಲ, ವಿ ಶೇಪ್ನಲ್ಲಿ ಬರ್ಬೋದು. ಈ ಒಂಟೆ ವಿ ಶೇಪ್ನಲ್ಲಿ ಬಂದರೆ ಸೀದಾ ಇಲ್ಲಿಗೆ ಬರ್ತಾನೆ. ಈ ಕುದುರೆ ಹೋಯ್ತಾ. ಕುದುರೆ ಹೋದ್ಮೇಲೆ ಈ ಒಂಟೆನ ಈ ಬ್ಲ್ಯಾಕ್ ಸೈನಿಕ ಹೊಡಿಬೋದು. ಸೈಡ್ಗಿದ್ನೆಲ್ಲ ಒಂಟೆ, ಅವನ್ನ ಹೊಡಿಬೋದು. ಈಗ ಇವನು ಬಂದ, ಸೈನಿಕ ಅಲ್ಲಿ ಬಂದ. ಆಮೇಲೆ ವೈಟ್ ಎಲ್ಲ ಈಗ ವೈಟು ಇವನು ಮೂವ್ ಮಾಡೋಕ್ಕಾಗಲ್ಲ ಮುಂದೆ ಸೈನಿಕ ಇದ್ದಾಗ. ಅದಕ್ಕೆ ಈ ಸೈನಿಕನ ಮುಂದೆ ಬಿಡ್ತೀನ. ನೆಕ್ಸ್ಟು ಈ ಬ್ಲ್ಯಾಕ್ ಸೈನಿಕನ ಮೂವ್ ಮಾಡ್ತೀನಿ. ಮೂವ್ ಮಾಡಿದಾಗ ಈಗ ವೈಟ್ ಕ್ಯಾಂಡಿಡೇಟು ಇದನ್ನು ನೋಡ್ದಲೆ ಇದ್ರ ಮುಂದೆ ಇದೆಲ್ಲ ಕ್ರಾಸ್ ಆಗುತ್ತಲ್ಲ, ಕ್ರಾಸಾಗಿ ಹೊಡಿಬೋದು. ಹಿಂಗೆ ನೋಡ್ದಲೆ ಬೇರೆ ಯಾರನ್ನಾರು ಮೂವ್ ಮಾಡ್ದ ಅಂದರೆ ಇವನು ಈ ಸೈನಿಕನ ಹೊಡೆದು ಬಿಡ್ತಾನೆ. ಈಗ ಒಂಟೆಯಲ್ಲಿ ಬಂತು, ಸೈನಿಕನ ಹೊಡೆದ ಅವನು. ಆಮೇಲೆ ಈ
ಕುದುರೆನ ಬ್ಲ್ಯಾಕ್ ಕಾಯಿನ್ ಮೂವ್ ಆಗುತ್ತೆ ನೆಕ್ಸ್ಟು. ಆಮೇಲೆ ಈ ಥರ ಹೋಗ್ಬೋದು. ಕುದುರೆ ಇಲ್ಲಿಂದ ಎಲ್ ಶೇಪಲ್ಲಿ ಇಲ್ಲಿಗೆ ಬಂತ. ಬಂದಾದಮೇಲೆ ಹಿಂಗೆ ಈ ಥರ ಇದ್ದಾಗ ನೋಡಿಲ್ಲಿ, ಇದೆಲ್ಲ ಈ ಥರ ಇದ್ದಾಗ ಈಗ ನೆಕ್ಸ್ಟು ಇವನು ವೈಟ್ ಕ್ಯಾಂಡಿಡೇಟು ರಾಜನ ನೋಡಿಲ್ಲ. ಹಂಗಿದ್ದಾಗ ಅವನು ಬೇರೆ ಯಾವ್ದಾದ್ರು ಕಾಯಿನ್ ಮೂವ್ ಮಾಡ್ದ ಅಂದರೆ ನೀವು ಇಲ್ಲಿ ಚೆಕ್ಮೇಟ್ ಕೊಡ್ಬೋದು. ಇದಕ್ಕೆ ಈಗ ಚೆಕ್ಮೇಟ್ ಯಾವ ಥರ ಆಗುತ್ತಪ್ಪ ಅಂದರೆ, ಇವನು ಇಲ್ಲಿ ಇಲ್ಲೇ ರಾಜ ಇಲ್ಲೇ ಇದ್ದಾನೆ. ಒಂಟೆ ಇಲ್ಲಿ ಬಂದಾಗ ರಾಜನ ಹೊಡಿಬೋದು. ಹಂಗಿದ್ದಾಗ ಚೆಕ್ಮೇಟ್ ಅಂತಾರೆ. ಆಮೇಲೆ ಈಗ ಯಾವ ಥರ ಇದೆ ಅಂದರೆ, ರಾಜ ಈ ಒಂಟೆ ಹೊಡೆದ ಅಂದರೆ ಕುದುರೆ ಇವನು ಹೊಡಿತಾನೆ ಮತ್ತು ಚೆಕ್ಮೇಟ್ ಆಗುತ್ತೆ. ಆಗಿದ್ದಾಗ ಈ ಒಂಟೆ ಇಲ್ಲಿ ರಾಜ ಈ ಕಡೆ ಬರ್ಬೋದು, ಎಲ್ಲಿ ವೈಟ್ ಮನೆಗೆ ಬಂದಮೇಲೆ ಇಲ್ಲಿದೆ ನೋಡಿ. ಈಗ ಇವನ್ನ ಮೂವ್ ಮಾಡ್ತೀನಿ, ಮಂತ್ರಿ 2 ಮನೆ ಮೂವ್ ಮಾಡೋದು. ಈಗ ಮೂವ್ ಆದಮೇಲೆ ಇವನು ಯಾರನ್ನಾರ ಮೂವ್ ಮಾಡ್ಬೇಕಲ್ಲ, ವೈಟು. ಇವನು ಆನೆ ಮೂವ್ ಮಾಡ್ದ. ಈಗ ಈ ಆನೆನ ಮೂವ್ ಮಾಡ್ತೀನಿ. ಆಮೇಲೆ ಈ ವೈಟ್ ಆನೆ ಏನಾದ್ರು ನೋಡ್ದಲೆ ಈ ಕಡೆ ಬಂದ ಅಂದರೆ ಇವನು ಹಿಂಗೆಲ್ಲೂ ಹೋಗೋಕ್ಕಾಗಲ್ಲ, ಬರೀ ಇಲ್ಲಿ ಬರ್ಬೋದು. ಇಲ್ಲಿ ಬಂದ ಮೇಲೆ ಇವನು ಆನೆ ನೋಡ್ದಲೆ ಈ ಕಡೆ ಬಂದ ಅಂದರೆ ಈ ಒಂಟೆ ಇವನ್ನ ಹೊಡಿಬೋದು, ಆರಾಮಾಗಿ ಹೊಡಿಬೋದು. ಒಬ್ಬನು ಆನೆ ಹೋದ ಮೇಲೆ ಮತ್ತೆ ವೈಟ್ ಕಾಯಿನನ್ನು ನೋಡ್ದಲೆ ಬೇರೆ ಸೈನಿಕನ ಮೂವ್ ಮಾಡ್ದ ಅಂದರೆ ಈ ಒಂಟೆ ಇದೆಲ್ಲ ಈ ಸೈನಿಕನ ಹೊಡಿಬೋದು. ವೈಟ್ ಸೈನಿಕನ ಹೊಡೆದ ಮೇಲೆ ಆಮೇಲೆ ಇವನು ಬ್ಲ್ಯಾಕ್ ಟೀಮ್ನವನು ಅದನ್ನು ನೋಡ್ದಲೆ ಎಲ್ ಶೇಪಲ್ಲಿ ಆಗುತ್ತೆ, ಕುದುರೆ ಎಲ್ ಶೇಪಲ್ಲಿ ಬರುತ್ತೆ. ಇವನು ನೋಡ್ದಲೆ ಬೇರೆ ಕಾಯಿನ್ನ ಮೂವ್ ಮಾಡ್ದ ಅಂದರೆ ಇವನು ಆರಾಮಾಗಿ ಇಲ್ಲಿ ಹೊಡಿಬೋದು ಕುದುರೆ. ಇವನು ಅದನ್ನ ಒಂಟೆ ಹೋದ್ಮೇಲೆ ಇವನು ರಾಜನ್ನ ಒಂದೊಂದೇ ಮನೆ ಮೂವ್ ಮಾಡ್ಬೋದು. ಈ ಕಡೆ ಬರ್ಬೋದು, ಇಲ್ಲಿಂದ ಈ ಕಡೆ ಬರ್ಬೋದು, ಈ ಕಡೆ ಬರ್ಬೋದು. ಈ ಕಡೆ ಖಾಲಿ ಇಲ್ಲ, ಈ ಕಡೆ ಸೈನಿಕ ಇದ್ದಾನೆ. ಹಾಗಾಗಿ ಇವನ್ನ ಇಲ್ಲಿ ಬಿಡ್ತೀನಿ. ಇಲ್ಲಿಟ್ಟ ಮೇಲೆ ಯಾರು ಆನೆನ ನಾನು ಇಲ್ಲಿಡ್ತೀನಿ. ಈಗ ಇಲ್ಲಿಟ್ಮೇಲೆ ಬಿಳೆ ವೈಟ್ ಕಾಯಿನ್ ಅವನು ಕುದುರೆ ಮೂವ್ ಮಾಡಿದ್ಮೇಲೆ ಇವನು ಬ್ಲ್ಯಾಕ್ ಕಾಯಿನವನು ಇವನ ಸೈನಿಕನ ಇಲ್ಲಿ ಬಿಟ್ಟ. 2 ಮನೆ ಮೂವ್ ಆಗ್ಬೋದಲ್ವ, 2 ಮನೆ ಇಲ್ಲಿ ಮೂವ್ ಮಾಡಿ ಇಲ್ಲಿಟ್ಟ. ಹಂಗಿದ್ದಾಗ ನೋಡ್ದಲೆ ವೈಟ್ ಕಾಯಿನವನು ಕುದುರೆಯಿಂದ ಇವನು ಹೊಡೆದಾದ್ಮೇಲೆ ಬ್ಲ್ಯಾಕ್ ಸೈನಿಕನ ಆದಮೇಲೆ ಇವನು ಬ್ಲ್ಯಾಕ್ ಕಾಯಿನವನು ನೋಡ್ದಲೆ ಇಲ್ಲಿ ಸೀದಾ ಕುದುರೆ ಹೊಡಿಬೋದು. ಸ್ಟ್ರೈಟ್ ಬರುತ್ತಲ್ಲ, ಕುದುರೆ ಹೊಡಿಬೋದು.
ಇವನು ನೋಡ್ದಲೆ ಕುದುರೆನೇನ ಅಲ್ಲ ರಾಜನೇನಾರು ಮುಂದೆ ಇಟ್ಟ ಅಂದರೆ ಅಲ್ಲಿಗೆ ಚೆಕ್ಮೇಟ್ ಆಗುತ್ತೆ, ಬ್ಲ್ಯಾಕ್ನವನಿಗೆ ಚೆಕ್ಮೇಟು. ಹಂಗಿದ್ದಾಗ ಚೆಕ್ಮೇಟ್ ಅಂತ ಬ್ಲ್ಯಾಕ್ ಅಲ್ಲ ವೈಟ್ ಕಾಯಿನನು ಚೆಕ್ಮೇಟ್ ಅಂತ ಹೇಳಿದ ಮೇಲೆ ಬ್ಲ್ಯಾಕ್ ಕಾಯಿನವನು ಇವನ್ನ ಸೀದಾ ಹೊಡಿಬೋದು. ಸೀದಾ ಹೊಡೆದ ಮೇಲೆ ಕುದುರೆ ಹೋಯ್ತಾ. ಆಮೇಲೆ ವೈಟ್ ಕಾಯಿನವನು ಅವನು ಈಗ ಕುದುರೆ ಮೂವ್ ಮಾಡ್ತಾನೆ ಅನ್ಕೊಳ್ಳಿ. ಕುದುರೆ ಮೂವ್ ಮಾಡಿ ಕುದುರೆ ಇಲ್ಲಿ ಬಂತು. ಈಗ ಬ್ಲ್ಯಾಕ್ ಕಾಯಿನವನು ಇಲ್ಲಿ ಬಿಟ್ಟ ಅನ್ಕೊಳ್ಳಿ. ಈ ಸೈನಿಕನ ಹೊಡೆದ ಬ್ಲ್ಯಾಕ್ ಕಾಯಿನವನು. ಆದಮೇಲೆ ವೈಟ್ ಕಾಯಿನವನು ಇಲ್ಲಿಂದ ಈ ಕುದುರೆ ಹೊಡಿಬೋದು. ಹೊಡಿದಲ್ಲೇ ಇಲ್ಲಿ ಬಿಟ್ಟ ಅಂದರೆ ಇವನು ಯಾವುದು ಆನೆ ಇಲ್ಲಿ ಬಂದ ಅನ್ಕೊಳ್ಳಿ. ಈಗ ಏನು ಹೇಳೋದಿಲ್ಲ, ಹಾಗೆ ನೋಡಿ ನಿಮಗೆ ಚೆಸ್ ಕಾಯಿನ್ಗಳು ಹೇಗೆ ಮೂವ್ ಆಗ್ತವೆ ಅಂತ ಗೊತ್ತಾಗುತ್ತೆ. ಯಾವ ಥರ ಹೊಡಿಬೋದು, ಆಮೇಲೆ ಯಾವ ಥರ ಮೂವ್ ಮಾಡ್ಬೋದು ಅಂತ ಈಗ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ಈಗ ಈ ಆನೆ ಬಂತ. ಆನೆ ಬಂದು ಇಲ್ಲಿ ಬಂದಂದರೆ ಈ ಕುದುರೆ ಹೊಡಿಬೋದಾ? ಓಡೋದನ್ನ ಆನೆ ಹೋದ, ಬ್ಲ್ಯಾಕ್ ಆನೆ ಹೋದ. ಈ ಆನೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಇವನು ನೋಡ್ದಲೆ ಈ ಸೈನಿಕನ ಮೂವ್ ಮಾಡ್ದ ಅಂದಾಗ ಇವನು ಈ ಆನೆ ಈ ಕುದುರೆ ಹೊಡಿಬೋದು. ಸ್ಟ್ರೈಟ್ ಲೈನಲ್ಲಿದೆಲ್ಲ ಹೊಡಿಬೋದು. ಹಂಗಿದ್ದಾಗ ಚೆಕ್ಮೇಟ್ ಆಗುತ್ತೆ. ಇಲ್ಲಿ ಈ ಆನೆ ಈ ರಾಜಿಗೆ ಹೊಡಿಬೋದು, ವೈಟ್ ರಾಜಿಂಗೆ ಹೊಡಿಬೋದು. ಹಂಗಿದ್ದಾಗ ಚೆಕ್ಮೇಟ್ ಆಗುತ್ತೆ, ಗೇಮ್ ಚೆಕ್ಮೇಟ್ ಆಗುತ್ತೆ. ಗೇಮ್ ಏನು ಮುಗಿಯಲ್ಲ, ಆದರೂ ಚೆಕ್ಮೇಟ್ ಆಗುತ್ತೆ. ಹಂಗಿದ್ದಾಗ ಈ ರಾಜನ ತಪ್ಪಿಸ್ಕೋಬೇಕು. ಇಲ್ಲಿಡ್ಬೋದು. ಇಲ್ಲಿಟ್ಟ ಮೇಲೆ ಈಗ ಬ್ಲ್ಯಾಕ್ ಕಾಯಿನು ಈ ಕುದುರೆ ರಾಜನ ಹೊಡಿಬೇಕಲ್ಲ, ಇವನು ಇಲ್ಲಿ ಬಂದ ಎಲ್ ಶೇಪಲ್ಲಿ. ಮತ್ತು ಚೆಕ್ಮೇಟ್ ಕೊಟ್ಟ ಯಾರು? ವೈಟ್ ಕಾಯಿನಿಗೆ ಚೆಕ್ಮೇಟ್ ಕೊಟ್ಟ ಮೇಲೆ ಎಲ್ಲಿಂದ ಅಂದರೆ ಈ ಕುದುರೆ ಇವನ್ನ ಹೊಡಿಬೋದು. ಎಲ್ಲಾಗುತ್ತೆ, ಹಿಂಗೂ ಎಲ್ಲಾಗುತ್ತೆ. ಆಯಿತಾ? ನಿಂತ್ಕೊಳ್ಳಪ್ಪ. ಹಿಂಗಿದ್ದಾಗ ಇವನು ಮುಂದ್ಬಿಟ್ಟ ಅನ್ಕೊಳ್ಳಿ. ಈ ಸೈನಿಕನ ಮುಂದ್ಬಿಟ್ಟ. ಆಮೇಲೆ ಬ್ಲ್ಯಾಕ್ ಸೈನಿಕನ ಮುಂದ್ಬಿಟ್ಟ. ಈಗ ವೈಟ್ ಸೈನಿಕ ಹೊಡಿಬೋದು ಇವನ್ನ. ಕ್ರಾಸ್ನಲ್ಲಿದ್ದಾನಲ್ಲ, ಕ್ರಾಸ್ ಮನೆಯಲ್ಲಿ ಹಂಗೆ ಹೊಡಿಬೋದು. ಹಂಗಿದ್ದಾಗ ನೆಕ್ಸ್ಟು ಯಾರು ಒಂಟೆ ಇದೆಯಲ್ಲ, ಒಂಟೆ ಇಲ್ಲಿ ಬರ್ಬೋದು. ಇಲ್ಲಿ ಸ್ಟ್ರೈಟ್ ಲೈನ್ ಇದೆಯಲ್ಲ, ಸ್ಟ್ರೇಟ್ ಒಂದು ವೈಟ್ ಮನೆ ಇದೆಯಲ್ಲ, ಇಲ್ಲಿ ಬರ್ಬೋದು. ಬಂದ ಮೇಲೆ ಇವನು ಇಲ್ಲಿ ಹಿಡ್ದಾಲೆ ಏನಾದ್ರು ಮರೆತು ಇಲ್ಲಿ ಅಥವಾ ಇಲ್ಲಿ ಇಟ್ಟ ಅಂದರೆ ಚೆಕ್ಮೇಟ್, ಗೇಮ್ ಮುಗೀತು ನೋಡಿ. ಈಗ ಇಲ್ಲಿತ್ತಲ್ವಾ, ಮತ್ತು ಇಲ್ಲಿ ಬಂತು ಅಂದರೆ ಚೆಕ್ಮೇಟ್ ಆಗೋದಿಲ್ಲ. ಈ ರಾಜ ಇಲ್ಲಿ ಬಂದು, ಈ ಆನೆ ಇಲ್ಲಿ ಬಂದು, ಇವನು ಇಲ್ಲೂ ಇಡೋಕ್ಕಾಗೋದಿಲ್ಲ. ಇವನು ಹೊಡಿತಾನೆ ಆನೆ. ಆಮೇಲೆ ಇಲ್ಲೂ ಇಡೋಕ್ಕಾಗೋದಿಲ್ಲ,
ಏನು ಆನೆ ಇಲ್ಲೇ ಹೊಡಿಬೋದು ಪಕ್ಕಕ್ಕೆ. ಮತ್ತು ಈಗ ಆನೆನೇ ಹೊಡೆದ ಅಂದರೆ ಮತ್ತು ಇವನು ಹೊಡಿಬೋದು ಮತ್ತು ಕುದುರೆನೂ ಹೊಡಿಬೋದು. ಇಲ್ಲಿಗೆ ಗೇಮ್ ಮುಗೀತು. ದಟ್ಸ್ ಇಟ್. ಈ ವಿಡಿಯೋದಲ್ಲಿ ನೀವು ಚೆಸ್ ಆಡೋದನ್ನ ಕಲ್ತಿರಲ್ಲ, ಕರೆಕ್ಟಾಗಿ ಹೇಳಿದೆ ಅಂದ್ಕೊತೀನಿ. ಅದು ಎಲ್ಲ ಮೂವ್ ಮಾಡೋದು ಮತ್ತು ಯಾವ ಥರ ಹೊಡಿಬೋದು ಅವನ್ನೆಲ್ಲ ನಾನೆಲ್ಲ ಕ್ಲೀನಾಗಿ ಹೇಳಿದ್ದೀನಿ. ಈ ವಿಡಿಯೋನ ಇನ್ನೊಂದು ಸಲ ನೋಡಿ ಪರ್ಫೆಕ್ಟ್ ಆಗೋಮಟ್ಟ ನೀವು ಇದನ್ನು ವಿಡಿಯೋನ ನೋಡದೆ ಬಿಟ್ಟೆ ಅಂದರೆ ನಿಮಗೆ ಚೆಸ್ ಕಲಿಯೋಕ್ಕಾಗಲ್ಲ. ನೀವು ಯಾವಾಗ ಆ ಕಡೆ ಕೀಳ್ತಿರೋ ಅಂದರೆ ಚೆಸ್ ಬೋರ್ಡ್ನಲ್ಲಿ ಆ ಕಡೆ ಕೀಳ್ತಿರೋ ಆವಾಗ ನಿಮಗೆ ಸ್ವಲ್ಪ ಕಲಿತಾ ಹೋಗ್ತೀರ. ಚೆಸ್ ಗೇಮು ಇರೋದು ಆ ಥರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗೊಂದು ಬೆಲ್ ಐಕಾನ್ ಕೊಡುತ್ತೆ, ಬೆಲ್ ಐಕಾನ್ ಮರೆಯದಲ್ಲೇ ಹೊಡೀರಿ. ಯಾಕಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಿಗೆ ಬರ್ತವೆ. ಸೊ ಥ್ಯಾಂಕ್ ಯು.